ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತಾಯಿರ್ತೇನೆ ಇಂದಿನ ಅಡುಗೆ ಎಗ್ ಬುರ್ಜಿ ಮಸಾಲ ಮಾಡ್ತಾಯಿದ್ದೀನಿ. ಫಸ್ಟು ನೋಡಿ, ಮೊಟ್ಟೆನೆಲ್ಲ ಹೊಡ್ಕೊಂಡು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇದು ಕಿಚನ್ ಕಿಂಗ್ ಮಸಾಲ, ಒಂದು 1/4 ಸ್ಪೂನಷ್ಟು. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು 1/4 ಸ್ಪೂನಷ್ಟೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ತವಾನ ಇಟ್ಕೊಂಡು ತೆಳ್ಳುವಾಗೆ ಹಾಕ್ಕೊಳ್ಳೋದು. ನೋಡಿ, ತೆಳುವಾಗಿ ಈಗ ಹಾಕ್ಕೊಂಡು ಹಾಗೆ ಪೂರ್ತಿ ಬೇಯಕ್ಕೆ ಬಿಡಬಾರ್ದು. ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ, ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಫೋಲ್ಡ್ ಮಾಡಿ ಹಿಂಗೆ ಎತ್ತಿಟ್ಕೊಳ್ಳಿ ಒಂದು ಪ್ಲೇಟಿಗೆ. ತುಂಬ ಬೇಯೋದೇನು ಬೇಡ, ಮಸಾಲೆಯಲ್ಲಿ ಬೇಯುತ್ತೆ. ಎಲ್ಲನೂ ಇರೋದನ್ನೆಲ್ಲನೂ ಅದೇ ರೀತಿ ಹಾಕ್ಕೊಂಡು ಎಲ್ಲನೂ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಾಗ್ಬೋದು, ಚಪಾತಿಗಾಗ್ಬೋದು, ಅನ್ನಕ್ಕಾಗ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಏನು ಕಿತ್ತೋಯ್ತು ಅನ್ನೋಂಗೇನಿಲ್ಲ, ಶೇಪ್ ಬರಲಿಲ್ಲ ಅನ್ನೋಂಗೇನಿಲ್ಲ. ಹೆಂಗಿದ್ರು ಆಮೇಲೆ ಮಸಾಲೆಲೆ ಬೆಂದೇ ಬೇಯುತ್ತೆ. ಇದೇನು ಕಿತ್ತೋಗಲ್ಲ, ಪ್ಲಸ್ಸು ಏನೂ ಆಗಲ್ಲ. ಹಾಗಾಗಿ ಯಾವ ಶೇಪಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಬಾಣಲಿ ಎತ್ತಿದಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇರೋದನ್ನೆಲ್ಲನೂ ಅದೇ ರೀತಿಯಲ್ಲಿ ಮಾಡಿಕೊಂಡು ಎಲ್ಲನೂ ಎತ್ತಿಡೋಣ. ಈಗ ನಾನಿಲ್ಲಿ 6 ಮೊಟ್ಟೆ ಹಾಕಿದ್ದೆ. ಬೇಕು ಅನ್ನೋರು ನಾನು ಮಾಡ್ತಾ ಇರೋ ಕ್ವಾಂಟಿಟಿಗಿನ್ನ ಜಾಸ್ತಿ ಬೇಕು ಅನ್ನೋರು ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀವೆಷ್ಟು ಮೊಟ್ಟೆಗೆ ಬೇಕಾದ್ರೂ ಮಾಡ್ಕೋಬೋದು. ಅಷ್ಟು ಬೆಂದರೆ ಸಾಕು. ನೋಡಿ, ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಎಲ್ಲ ಸ್ವಲ್ಪ ಹಾಗೆ ಫ್ರೈ ಆಗಲಿ. 1 ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ ಇಲ್ಲಿ. ಈಗ ಓಕೆನೇ, ಒಂದು 10ರಿಂದ 15 ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ. ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಾಗೆ ಲಾಸ್ಟಲ್ಲಿ ಖಾರದ ಪುಡಿ ಬೇಕಾದ್ರೆ ಹಾಕ್ಕೋಬೋದು. 1 ಇಂಚಷ್ಟು ಶುಂಠಿ, ಒಂದು 10ರಿಂದ 15 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ. ಅದು ಸ್ವಲ್ಪ ಫ್ರೈ ಆಗಬೇಕು. ಈಗ 2 ಟೊಮೊಟೊ ದಪ್ಪದಾಗಿ 2 ಹಾಕ್ಕೊಳ್ಳಿ. ಇಲ್ಲ ಸಣ್ಣದು ಮೀಡಿಯಮ್ ಸೈಜ್ ಆದರೆ 3 ಟೊಮೊಟೊನ ಹಾಕ್ಕೊಳ್ಳಿ. ನಾನು ದಪ್ಪದಾಗಿರೋದ್ರಿಂದ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋಂಗೆ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡ್ಕೊಂಡು ಅದು ತಣ್ಣಗಾಗಿದೆ. ಅಷ್ಟರಲ್ಲಿ ಅದು ಮಸಾಲೆನೂ ರುಬ್ಕೊಳ್ಳೋಣ. ಈಗ ಅದೇ ಪ್ಯಾನ್ನ ಇಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1-1.5 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ಎಣ್ಣೆ ಕಾಯ್ತಿದ್ದಂಗೆ ಒಂದು 1/2 ಸ್ಪೂನಷ್ಟು ಜೀರಿಗೆ
2 ಈಸ್ಲಷ್ಟು ಕರಿಬೇವಿನ ಸೊಪ್ಪು, 1/4 ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಳ್ಳೋಣ. ಅದಷ್ಟು ಆದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ನೀರನ್ನ ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಆದರೆ ಗ್ರೇವಿ ತುಂಬ ಗಟ್ಟಿಯಾಗಿಬಿಡುತ್ತೆ. ನೀರನ್ನ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಅದು ಮಸಾಲೆ ಚೆನ್ನಾಗಿ ಕುದಿಬೇಕು. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಖಾರದ ಪುಡಿ 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲಾನ ಮನೇಲೇ ಬೇಕಾದ್ರೆ ಮಾಡ್ಕೊಂಡು ಹಾಕ್ಬೋದು, ಅದಿಲ್ಲ ಅನ್ನೋರು ಅಂಗಡಿಯಿಂದ ತಂದು ಬೇಕಾದ್ರೆ ಹಾಕ್ಕೋಬೋದು. ಈಗ ಅದು ಸ್ವಲ್ಪ ಕುದಿ ಹತ್ತಲಿ, ಅದು ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ 2ರಿಂದ 3 ನಿಮಿಷ ಕುದಿ ಹತ್ತಲಿ. ಈ ರೆಸಿಪಿಯನ್ನು ಪಟಾಪಟ ಅಂತ ಮಾಡ್ಕೊಬಿಡ್ಬೋದು. ಒಂದು ಕಡೆ ಆಮ್ಲೆಟ್ ಥರ ಹಾಕ್ಕೊಂಡ್ರೆ, ಇನ್ನೊಂದು ಕಡೆ ಮಸಾಲೆ ಫ್ರೈ ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ರೆಸಿಪಿ ರೆಡಿ. ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅದು ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಆವಾಗಲೇ ಮಾಡಿಟ್ಕೊಳ್ತಕ್ಕಂಥ ಅದು ಆಮ್ಲೆಟ್ನೆಲ್ಲ ಇದರೊಳಗಡೆ ಹಾಕ್ಕೊಂಡು ಬೇಯೋಕ್ಕೆ ಒಂದು 10 ನಿಮಿಷನೂ ಬೇಕಾಗಲ್ಲ. ಎಲ್ಲ ಅದು ಸ್ವಲ್ಪ ಅರ್ಧಂಬರ್ಧ ಬೆಂದಿರೋದ್ರಿಂದ, ಮೊಟ್ಟೆ ಅಲ್ವಾ ಬೇಗನೆ ಬೇಯುತ್ತೆ ಇದು ಬಿಸಿ ಇರೋದ್ರಿಂದ. ನೋಡಿ ಈಗ ಎಲ್ಲ ಮಸಾಲೆ ಎಲ್ಲ ಅದ್ರ ಮೇಲೆ ಕೂರೋಂಗೆ ಇದು ಮಾಡ್ಕೊಳ್ಳೋಣ. ಈಗ ಒಂದು 5 ನಿಮಿಷಗಳ ಕಾಲ ಬೆಂದರೆ ಸಾಕು. ನೋಡಿ ಆ ರೀತಿ ಕುದಿ ಹತ್ಬಿಟ್ರೆ ಇಲ್ಲಿ ಎಗ್ ಬುರ್ಜಿ ಮಸಾಲೆ ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಎಗ್ ಬುರ್ಜಿ ಮಸಾಲ ರೆಡಿ ಆಯಿತು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ ಈಗ ಸ್ಟವ್ ಆಫ್ ಮಾಡಿಕೊಂಡು 2 ನಿಮಿಷ ಸುಮ್ಮನೆ ಅದು ಕೊತ್ತಂಬರಿ ಸೊಪ್ಪು ಇದಾಗೋಂಗೆ ನಾನಿಲ್ಲಿ ಮುದ್ದೆ ಜೊತೆಗೆ ಬಡಿಸ್ತಾಯಿದ್ದೀನಿ. ಮುದ್ದೆ ಬೇಡ ಅನ್ನೋರು ಚಪಾತಿ, ರೊಟ್ಟಿ, ದೋಸೆ, ಪೂರಿ ಇವು ಎಲ್ಲರ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಏನು ಸಾಂಬಾರು ಮಾಡೋರು ಅನ್ನೋರು ಈ ರೀತಿಯಾಗಿ ಮಾಡಿಕೊಂಡು ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.